ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯ ಪೇಜಾವರ ಶ್ರೀಗಳ ಒಂದು ರಾಷ್ಟ್ರಭಕ್ತಿ ರಾಮಭಕ್ತಿಯ ಯೋಜನೆಯಲ್ಲಿ ಆಗ್ತಾ ಇರತಕ್ಕಂತಹ ಒಂದು ಬೃಹತ್ ಕಾರ್ಯಕ್ರಮ. ಏಪ್ರಿಲ್ ತಿಂಗಳ 9ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ಉಡುಪಿ ಜಿಲ್ಲೆಯ ಪೆರಣಂಕಿಲ ಎಂಬಂತಹ ಒಂದು ಭವ್ಯವಾದಂತಹ ಕ್ಷೇತ್ರದಲ್ಲಿ ಮಹಾಲಿಂಗೇಶ್ವರ ಉದ್ಭವ ಗಣಪತಿ ಹಾಗೂ ಪಟ್ಟಾಭಿರಾಮ ವಿರಾಜಮಾನರಾಗಿರತಕ್ಕಂತಹ ಒಂದು ಕ್ಷೇತ್ರದಲ್ಲಿ ರಾಮೋತ್ಸವ, ತತ್ವಜ್ಞಾನ ಮಹೋತ್ಸವ, ಭಕ್ತಿ ಸಿದ್ಧಾಂತೋತ್ಸವ ಎಂಬಂತಹ ಕಾರ್ಯಕ್ರಮದಲ್ಲಿ ಬೃಹತ್ ಆದಂತಹ ಒಂದು 5 ವಿಧವಾಗಿರತಕ್ಕಂತಹ ವೇದಿಕೆಗಳಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮ. ಇದರಲ್ಲಿ ದಾಸ ಸಾಹಿತ್ಯ ಗೋಷ್ಠಿ, ವಿಚಾರಗೋಷ್ಠಿ, ಯುವ ಗೋಷ್ಠಿ, ಸಂಗೀತ ಗೋಷ್ಠಿ, ಧರ್ಮಶಾಸ್ತ್ರ ಗೋಷ್ಠಿ, ಶ್ರೀಮನ್ ನ್ಯಾಯಸುಧಾ ಮಂಗಳ ಮಹೋತ್ಸವ ಇತ್ಯಾದಿಯಾಗಿ ಅನೇಕ ಯಜ್ಞಯಾಗಗಳು, ರಾಷ್ಟ್ರಕ್ಕೆ ಬರ್ತಾ ಇರತಕ್ಕಂತಹ ನಾನಾ ವಿಧವಾಗಿರತಕ್ಕಂತಹ ರೋಗ ರುಜುನುಗಳ ಬಾಧೆ ಇವುಗಳ ನಿವಾರಣೆಗೋಸ್ಕರ, ಅದರ ಜೊತೆಗೆ ಇರತಕ್ಕಂತಹ ಅಪಮೃತ್ಯಾದಿ ಭಯಗಳು ಇವುಗಳ ಪರಿಹಾರಕ್ಕೋಸ್ಕರ ಮಹಾಮೃತ್ಯುಂಜಯ ಯಾಗ, ರಾಷ್ಟ್ರದ ಅಮಾನುಷೀಯ ಕೃತ್ಯಗಳ ನಿವಾರಣೆಗೋಸ್ಕರ ಗೋಸೂಕ್ತ ಯಾಗ, ಅದೇ ರೀತಿ ರಾಷ್ಟ್ರದ ಒಳಗಿಂದ ಹೊರಗಿಂದಿರತಕ್ಕಂತಹ ಶತ್ರುಭಯ ನಿವಾರಣೆಗೋಸ್ಕರ ಮನ್ಯಸೂಕ್ತ ಯಾಗ, ಅದೇ ರೀತಿ ರಾಷ್ಟ್ರದಲ್ಲಿ ಯುವ ಶಕ್ತಿ, ಸಂಸ್ಕಾರಯುತವಾದಂತಹ ಯುವ ಸಮಾಜ ನಿರ್ಮಾಣ ಆಗಬೇಕೆಂಬಂತಹ ಉದ್ದೇಶದಿಂದ ರಾಮತಾರಕ ಯಜ್ಞ 10 ಕೋಟಿ ಸಂಖ್ಯೆಯಲ್ಲಿ ರಾಮತಾರಕ ಜಪವನ್ನು ಮಾಡಿಸಿ ಆ ಜಪದ ಪೂರ್ಣಾಹುತಿಯ ಕಾರ್ಯಕ್ರಮ 13ನೇ ತಾರೀಕಿಗೆ ಪೆರಣಂಕಿಲಲ್ಲಿ ನಡೀಲಿಕ್ಕಿದೆ. ಇದರ ಅಂಗವಾಗಿ ಆಚಾರ್ಯ ಮಧ್ವರ ಭಕ್ತಿ ಸಿದ್ಧಾಂತ ನಾಡಿನಲ್ಲೆಡೆ ಪ್ರಸಾರ ಆಗಬೇಕು ಅಂತ ಪೂಜ್ಯ ಹಿರಿಯ ಗುರುಗಳು ವಿಶ್ವೇಶತೀರ್ಥರ ಆರಾಧನೆಯ ದಿವಸದಿಂದ, ಅಂದ್ರೆ ಕಳೆದ ಡಿಸೆಂಬರ್ 26ನೇ ತಾರೀಕಿನಿಂದ ಏಪ್ರಿಲ್ 13ನೇ ತಾರೀಕಿನವರೆಗಿನ 108 ದಿನಗಳ ಕಾಲದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಅಲ್ಲಲ್ಲಿ ಈ ತತ್ವಜ್ಞಾನ ಮಹೋತ್ಸವದ ಸಣ್ಣ ಸಭಾ ಕಾರ್ಯಕ್ರಮ ನಡೀತಾ ಬಂದಿದ್ದಾವೆ. ಆ ಎಲ್ಲ ಕಾರ್ಯಕ್ರಮಗಳ ಮಂಗಳ ಮಹೋತ್ಸವವೂ ಕೂಡ ಈ ಪೆರಣಂಕಿಲದಲ್ಲಿ ನಡೆಯತಕ್ಕಂತಹ ಕಾರ್ಯಕ್ರಮ ಆಗಿದೆ. ನಾಡಿನಾದ್ಯಂತ ಇರತಕ್ಕಂತಹ ಎಲ್ಲ ಭಕ್ತರು, ಸನಾತನ ಹಿಂದೂ ಧರ್ಮೀಯರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಸಂಸ್ಕಾರಯುತವಾದಂತಹ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ತಮ್ಮ ಕೊಡುಗೆಯನ್ನು ಕೊಡಬೇಕು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ಈ ಮೂಲಕ ಸಮಸ್ತ ಹಿಂದೂ ಸಮಾಜದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ.